ಪರಿಸ್ಥಿತಿ ದೇಶದ ಇತಿಹಾಸದಲ್ಲಿ ಒಂದು ಕರಾಳ ಅವಧಿಯಾಗಿದ್ದು ಅದರಿಂದ ಲಕ್ಷಾಂತರ ಮಂದಿ ತೊಂದರೆ ಅನುಭವಿಸಿದರು ಎಂದು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಹೇಳಿದ್ದಾರೆ. ದೆಹಲಿಯ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಅವರು, ತುರ್ತು ಪರಿಸ್ಥಿತಿ ಅವಧಿಯಲ್ಲಿ ವ್ಯಾಪಕ ದೌರ್ಜನ್ಯಗಳು ನಡೆದವು. 1971ರ ಚುನಾವಣೆಗಳ ನಂತರ ಇಂದಿರಾ ಗಾಂಧಿ ವಿರುದ್ಧ ದೇಶಾದ್ಯಂತ ಜಯಪ್ರಕಾಶ್ ನಾರಾಯಣ್ ನೇತೃತ್ವದಲ್ಲಿ ವ್ಯಾಪಕ ಪ್ರತಿಭಟನೆಗಳು ಆರಂಭವಾದವು. ಅದನ್ನು ಹತ್ತಿಕ್ಕಲು ತುರ್ತು ಪರಿಸ್ಥಿತಿಯನ್ನು ಹೇರಲಾಯಿತು ಎಂದು ತಿಳಿಸಿದರು. समाजवादी पार्टी थी, हमारे कांग्रेस संगठन थी, जो लोग इस बात के लिए विरोध कर रहे थे उनको सबको मेंटेनेंस ऑफ इंटरनल सिक्योरिटी एक्ट में अरेस्ट किया गया. अटल जी को, अडवाणी जी को, जॉर्ज फर्नांडिस जी को, सबको बंगलोर के जेल में भेजा गया. और रात को 12-12, 1-1 बजे, 2-2 बजे पुलिस वाले आते थे, कोई कारण नहीं बताते और उनको उठाकर लेकर जेल में बंद करते थे. ये सिलसिला चालू रहा. इन सब के पीछे ताकत के रूप में राष्ट्रीय स्वयंसेवक संघ के विचार परिवार की जो ताकत थी, ये पूरे परिवार के ऊपर एक बहुत बड़ा अटैक किया गया. ಈ ವೇಳೆ ಮಾತನಾಡಿದ ಆರ್ಎಸ್ಎಸ್ನ ಪ್ರಧಾನ ಕಾರ್ಯದರ್ಶಿ ದತ್ತಾತ್ರೇಯ ಹೊಸಬಾಳೆ, ತುರ್ತು ಪರಿಸ್ಥಿತಿ ವಿರುದ್ಧ ಹೋರಾಟ ಯಶಸ್ವಿಯಾಗಲು ಅಂದಿನ ನಾಯಕರ ಸಮರ್ಥ ನಾಯಕತ್ವ ಹಾಗೂ ಸೂಕ್ತ ಮಾರ್ಗದರ್ಶನ ಕಾರಣವಾಗಿದೆ. ರಾಜಕೀಯವಾಗಿ ಮತ್ತು ನ್ಯಾಯಾಂಗ ಹಾಗೂ ಸಾರ್ವಜನಿಕ ಜೀವನ ಮೂರರಲ್ಲೂ ಹಿನ್ನಡೆ ಅನುಭವಿಸಿದ ಬಳಿಕ ಸಂವಿಧಾನವನ್ನು ದುರ್ಬಳಕೆ ಮಾಡಿಕೊಂಡು ಇಂದಿರಾ ಗಾಂಧಿ ತುರ್ತು ಪರಿಸ್ಥಿತಿಯನ್ನು ಹೇರಿದ್ದರು ಎಂದು ಹೇಳಿದರು.